ಬಂಗಾಳದ ರಾಜಕೀಯ ಭದ್ರತಾ ವ್ಯವಸ್ಥೆಯಲ್ಲಿ ದೊಡ್ಡ ಮಟ್ಟದ ಚೇಂಜಸ್ ಆಗಿದೆ. ತೃಣಮೂಲ ಕಾಂಗ್ರೆಸ್ ಸಂಸದ ಅಭಿಷೇಕ್ ಬ್ಯಾನರ್ಜಿಗೆ ಕೊಟ್ಟಂತ ಭದ್ರತೆಯನ್ನ ಕಡಿತ ಮಾಡಲಾಗಿದೆ. ರಾಜ್ಯ ಗೃಹ ಸಚಿವಾಲಯ ಮತ್ತು ಭದ್ರತಾ ಸಂಸ್ಥೆಗಳು ನಡೆಸಿದ ಬೆದರಿಕೆ ಗ್ರಹಿಕೆ ಮೌಲ್ಯಮಾಪನದ ನಂತರ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದ್ದು, ಇದು ರಾಜ್ಯದಲ್ಲಿನ ರಾಜಕೀಯ ಸ್ಥಿತ್ಯಂತರದ ಪ್ರತಿಬಿಂಬದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಭಿಷೇಕ್ ಬ್ಯಾನರ್ಜಿಗೆ ಈ ಹಿಂದೆ ಕೊಡಲಾಗ್ತಾ ಇದ್ದ ಉನ್ನತ ಮಟ್ಟದ Z+ ವರ್ಗದ ಭದ್ರತೆಯನ್ನು ಈಗ ವಾಪಸ್ ಪಡ್ಕೊಳ್ಳಲಾಗಿದ್ದು, ಇನ್ನು ಮುಂದೆ ಅವರು ಕೇವಲ ಸಂಸದರಿಗೆ ನಿಗದಿಪಡಿಸಲಾದ ಸಾಮಾನ್ಯ ಭದ್ರತಾ ಪ್ರೋಟೋಕಾಲ್ಗಳ ಅಡಿಯಲ್ಲಿ ರಕ್ಷಣೆ ಪಡೆದುಕೊಳ್ತಾರೆ. ಇತ್ತೀಚಿನ ವರದಿಗಳ ಪ್ರಕಾರ ಕೋಲ್ಕತ್ತಾದ ಹರೀಶ್ ಮುಖರ್ಜಿ ರಸ್ತೆ ಮತ್ತು ಕಾಳಿಘಾಟ್ನಲ್ಲಿರೋ ಅವರ ನಿವಾಸಗಳ ಸುತ್ತಲಿದ್ದ ಹೆಚ್ಚಿನ ಭದ್ರತಾ ವ್ಯವಸ್ಥೆ, ಪೊಲೀಸ್ ಕಿಯೋಸ್ಕ್ ಮತ್ತು ಬ್ಯಾರಿಕೇಡ್ಗಳನ್ನು ಈಗಾಗಲೇ ತೆರವು ಮಾಡಲಾಗಿದೆ. ಇತ್ತ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಗೆ ಅವರ Z+ ವರ್ಗದ ಭದ್ರತೆ ಹಾಗೆ ಕಂಟಿನ್ಯೂ ಆಗುತ್ತೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಬೆಳವಣಿಗೆಯಾಗಿದ್ದು, ಕಳೆದ ತಿಂಗಳು 2 ಹಂತಗಳಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿ 294 ಕ್ಷೇತ್ರಗಳ ಪೈಕಿ 207 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಬಹುಮತ ಸಾಧಿಸಿ ಸರ್ಕಾರ ರಚನೆ ಮಾಡಿದೆ. ಈ ಮೂಲಕ ಸುದೀರ್ಘ 15 ವರ್ಷಗಳ ಟಿಎಂಸಿ ಆಳ್ವಿಕೆ ಮುಗಿದು ಹೋಗಿದ್ದು, ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಹೊಸ ಸರ್ಕಾರ ಅಧಿಕಾರ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ಈ ಪ್ರಕ್ರಿಯೆ ನಡೀತಾ ಇದೆ. ಭದ್ರತಾ ಸಂಸ್ಥೆಗಳ ಪ್ರಕಾರ ವಿಐಪಿಗಳ ಭದ್ರತೆ ನಿರಂತರವಾಗಿ ಬದಲಾಗುವ ಪ್ರಕ್ರಿಯೆಯಾಗಿದ್ದು, ಗುಪ್ತಚರ ಮಾಹಿತಿ, ಪ್ರಸ್ತುತ ಅಪಾಯಕಾರಿ ಅಂಶಗಳನ್ನು ಆಧರಿಸಿ ಇದನ್ನು ನಿರ್ಧರಿಸಲಾಗುತ್ತೆ. ಈ ಬದಲಾವಣೆ ಆಡಳಿತಾತ್ಮಕ ಪ್ರೋಟೋಕಾಲ್ನ ಒಂದು ಭಾಗ ಅಂತಾನೂ ಮೂಲಗಳು ತಿಳಿಸಿದ್ರು. ರಾಜಕೀಯ ವಲಯದಲ್ಲಿ ಇದು ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ. और एक इशू और था कि कुछ लोगों ने इस तरह की बात कही थी कि सिक्योरिटी विड्रॉ करने के संबंध में इस तरह की कुछ बात हुई. तो हमारा यहाँ पर कहना है कि Z+ कैटेगरी सिक्योरिटी जो प्रोवाइड करी गई है हमारे यहाँ पर माननीय सांसद जी को, माननीय ममता बनर्जी साहिबा को, तो उसमें जो Z+ सिक्योरिटी कैटेगरी प्रोवाइड करी गई उसमें येलो बुक में खूब साफ लिखा है कि Z+ कैटेगरी के लिए क्या क्या हम लोग को फोर्स डिप्लॉयमेंट करना चाहिए. वी आर डिप्लॉइंग द फोर्स अकॉर्डिंग टू द प्रिस्क्रिप्शन दैट हैज बीन गिवन इन द येलो बुक फॉर द Z+ कैटेगरी प्रोटेक्टेड. हाँ, उनके ऊपर कुछ और जो एक्स्ट्रा डिप्लॉयमेंट था उसको विड्रा किया गया है एंड दैट वी आर यूजिंग फॉर लॉ एंड ऑर्डर. सो इन अ नटसेल there has been no withdrawal of any security. Security is as per the protocol as given in the yellow book. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.